ಒಂದು ಕಡೆಗೆ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಅವರವ್ರದ್ದೇ ಬೇಳೆ ಬೇಯಿಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಮಳೆ ಇಳಿಮುಖವಾದ ಕಾರಣ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಬರ ತಾಂಡವಾಡ್ತಾ ಇದೆ. ಬರದ ವಿಚಾರವಾಗಿ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಧ್ವನಿ ಎತ್ತಿದ್ದಾರೆ. ರಾಜ್ಯದಲ್ಲಿ 80% ಕೃಷಿ ಕೆಲಸ ಸ್ಥಗಿತವಾಗಿದೆ. ಜಾನುವಾರುಗಳಿಗೆ ಒಣಮೇವು ಕಡಿಮೆ ಆಗ್ತಾ ಇದೆ. ಹೊಸ ಕಂದಾಯ ಸಚಿವರು ಡಿಸಿಗಳಿಂದ 15 ದಿನಗಳಲ್ಲಿ ವರದಿ ಪಡಿತಾರಂತೆ. ಬರ ಬಂದು ತಿಂಗಳು ಕಳೆದೋಗಿದೆ, ಈಗ ವರದಿ ಕೇಳ್ತೀನಿ ಅಂತಾರೆ ಅಂತ ಅಶೋಕ್ ಅವರು ಕಿಡಿಕಾರಿದ್ದಾರೆ. ರೈತರಿಗೆ 1 ಕೋಟಿ ಸಾಲ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆಗೆ ಬರ ಘೋಷಣೆಯನ್ನು ಕೂಡ ಮನಬಂದಂತೆ ಮಾಡಲು ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ನಿಯಮಗಳು ಹಾಗೂ ಮಾನದಂಡಗಳ ಆಧಾರದ ಮೇಲೆಯೇ ಯಾವುದೇ ತಾಲೂಕನ್ನು ಬರಪೀಡಿತ ಅಂತ ಘೋಷಿಸಲಾಗುತ್ತೆ ಅಂತ ಕಂದಾಯ ಸಚಿವರು ಆಗಿರುವ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ಬರದ ಮಧ್ಯೆ ಹಾವೇರಿ ತಾಲೂಕಿನ ತಿಮ್ಮೇನಹಳ್ಳಿ ಗ್ರಾಮದ 50ಕ್ಕೂ ಅಧಿಕ ರೈತರಿಗೆ ಬ್ಯಾಂಕ್ ನೋಟಿಸ್ ಕೊಟ್ಟಿದೆ. ಈಗಾಗಲೇ ನೋಟಿಸ್ಗೆ ಹೆದರಿ ರೈತರೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕೋಲಾರದಲ್ಲಿ ಟೊಮ್ಯಾಟೊ ಬೆಲೆ ಕುಸಿತವಾದ ಕಾರಣ ರೈತ ತಾನೇ ಬೆಳೆದ ಬೆಳೆಯನ್ನು ಕಿತ್ತೆಸ್ತಿದ್ದಾನೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ತಗ್ಗಿದ ಮಳೆ ಕಾರಣ ಕೃಷ್ಣಾ ನದಿ ಒಳಹರಿವಿನಲ್ಲಿ ಮತ್ತೆ ಏರಿಕೆಯಾಗಿದೆ. ಅಲ್ಲೊಂಚೂರು ಮಳೆ ಆಗ್ತಿದೆ ಅಂತೆ ಸ್ವಲ್ಪ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಬರ ಅಂತ ಘೋಷಣೆ ಮಾಡಬೇಕು. ರೈತರ ಬೆಳೆ ಏನಾಗಿದೆ ಅವರಿಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು. ಎಕರೆಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಬೇಗ ಅನೌನ್ಸ್ ಮಾಡಿ. ಅದನ್ನು ರಾಜ್ಯದಲ್ಲಿ ಬರದ ತಾಂಡವ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಮಾಜಿ ಮಂತ್ರಿಗಳು, MLAಗಳು ಎಲ್ಲರೂ ಕೂಡ ಡೆಲ್ಲಿಗೆ ಜಾಲಿ ಅಂತೇಳಿ ಡೆಲ್ಲಿ ಕಡೆ ಮುಖ ಮಾಡಿರೋ ಅಂತ. ಬರದ ಪರಿಸ್ಥಿತಿ ಬಹಳ ಗಂಭೀರವಾಗಿ ಈ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ನಾವು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದೇವೆ. ನ್ಯಾಷನಲ್ ಡಿಸಾಸ್ಟರ್ ಅಂತ ಡಿಕ್ಲೇರ್ ಮಾಡಿ ಅಂತೇಳಿ ಮೆಮೊರಾಂಡಮ್ ಅನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ಆ ಸಂದರ್ಭದಲ್ಲಿ. ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಈಗಾಗಲೇ ಕೆರಳಿ ಕೆಂಡವಾಗಿರುವ ರೈತರಿಗೆ ಸರ್ಕಾರ ಮತ್ತೊಂದು ನೋಟಿಸ್ ಅನ್ನು ನೀಡಿದೆ. ಯೋಜನೆಗೆ 2 ತಿಂಗಳು ಬ್ರೇಕ್ ಅಂತ ಮತ್ತೆ ರೈತರಿಗೆ ನೋಟಿಸ್ ನೀಡಲಾಗಿದೆ. GBDA ವತಿಯಿಂದ ರೈತರಿಗೆ ನೋಟಿಸ್ ನೀಡಲಾಗ್ತಾ ಇದ್ದು, ಇತ್ತೀಚಿನ ಅಂತಿಮ ಅಧಿಸೂಚನೆಗೊಂಡ 4 ಕಂದಾಯ ಗ್ರಾಮದ ವ್ಯಾಪ್ತಿಯಲ್ಲಿ ನೋಟಿಸ್ ನೀಡುವ ಕಾರ್ಯ ಶುರುವಾಗಿದೆ. ಆದರೆ ರೈತರು ನೋಟಿಸ್ ಸ್ವೀಕಾರ ಮಾಡದೆ ಅಧಿಕಾರಿಗಳನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಯೋಜನಾ ವ್ಯಾಪ್ತಿಯ ಮರವೇಗೌಡನ ದೊಡ್ಡಿಯಲ್ಲಿ ರೈತರು ನೋಟಿಸ್ ಸ್ವೀಕಾರ ಮಾಡಿಲ್ಲ. ನಾವು ಯಾವುದೇ ನೋಟಿಸ್ ಸ್ವೀಕಾರ ಮಾಡಲ್ಲ, ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬರಲೇಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಸ್ಥಳೀಯ VA ಮತ್ತು ವಿಲೇಜ್ ಅಕೌಂಟೆಂಟ್ ಮತ್ತು ಪಂಚಾಯಿತಿ ಅಧಿಕಾರಿಗಳ ಮೂಲಕ GBDA ನೋಟಿಸ್ ನೀಡೋದಕ್ಕೆ ಮುಂದಾಗಿತ್ತು. ಇದೀಗ ರೈತರು ನೋಟಿಸ್ ಸ್ವೀಕಾರ ಮಾಡದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. ಈ ಮಧ್ಯೆ ರೈತರ ಹೋರಾಟ ರಾಜಕೀಯ ಪ್ರೇರಿತ ಎಂದಿದ್ದ ಸರ್ಕಾರಕ್ಕೆ ತಿರುಗೇಟು ನೀಡೋದಕ್ಕೆ ರೈತ ಸಂಘಟನೆಗಳು ಮುಂದಾಗಿವೆ. ಯೋಜನೆಯ ಸಾಧಕ ಬಾಧಕಗಳನ್ನು ಸಾರ್ವಜನಿಕರ ಮುಂದೆ ಇಡೋದಕ್ಕೆ ನಾಳೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ V. ಗೋಪಾಲ್ಗೌಡ ನೇತೃತ್ವದಲ್ಲಿ ಸಾರ್ವಜನಿಕ ವಿಚಾರಣೆಯನ್ನು ನಡೆಸಲಿದ್ದಾರೆ. ಬೈರಮಂಗಲ ಗ್ರಾಮದಲ್ಲಿ ನಾಳೆ ಬೆಳಗ್ಗೆ 10:30ಕ್ಕೆ ಸಾರ್ವಜನಿಕ ವಿಚಾರಣೆ ಆಯೋಜಿಸಲಾಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಬಲ್ಡೋಟ ಕಾರ್ಖಾನೆಗೆ ನುಗ್ಗಲು ಯತ್ನದ ಆರೋಪದ ಮೇಲೆ ರೈತ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಾಗಿದೆ. ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ಇರುವಂತಹ ಬಲ್ಡೋಟ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಕಾರ್ಖಾನೆಯ ಮುಂಭಾಗ ನಿನ್ನೆ 46ನೇ ರೈತ ಹುತಾತ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ರು. ರಾಜ್ಯ ರೈತ ಸಂಘದ ವತಿಯಿಂದ ಕಾರ್ಯಕ್ರಮ ನಡೀತಾ ಇತ್ತು. ಬಲ್ಡೋಟ ಕಾರ್ಖಾನೆಯ ಆವರಣದೊಳಗೆ ಸುಮಾರು 44 ಎಕರೆ ವಿಸ್ತೀರ್ಣದ ಕೆರೆ ಇದೆ. ಇದನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಅಂತ ರೈತರು ನಿರಂತರ ಹೋರಾಟವನ್ನು ಮಾಡ್ತಾ ಇದ್ರು. ಇಷ್ಟು ದಿನ ಕೆರೆ ಮುಕ್ತ ಮಾಡದ ಆಕ್ರೋಶದಲ್ಲಿದ್ದ ರೈತ ಯಮನೂರಪ್ಪ ಅನ್ನೋರು ನೇರವಾಗಿ ಕೆರೆಗೆ ಇಳಿದುಬಿಟ್ರು. ಆಮೇಲೆ ಆಚೆ ಬಂದರು. ಅವರು ಶಾಂತಿಯುತವಾಗಿ ಮುಕ್ತಾಯಗೊಳ್ಳಬೇಕಾಗಿದ್ದ ಕಾರ್ಯಕ್ರಮ ಕೊನೆಗೆ ಕ್ರಾಂತಿಕಾರಿ ಸ್ವರೂಪ ಪಡ್ಕೊಳ್ತು. ಬಲ್ಡೋಟ ಕಾರ್ಖಾನೆಗೆ ನುಗ್ಗೋಕೆ ಯತ್ನದ ಆರೋಪದಡಿಯಲ್ಲಿ ಅಲ್ಲಮಪ್ರಭು ಬೆಟ್ಟದೂರು ಸೇರಿ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಆರೋಪದಡಿ ರೈತ ಮುಖಂಡರಾದ ಅಲ್ಲಮಪ್ರಭು ಬೆಟ್ಟದೂರು ಮತ್ತು ಬಸಾಪುರ ನಿವಾಸಿ ಯಮನೂರಪ್ಪ ಹಾಲಳ್ಳಿ, ಮೂಕಪ್ಪ ಎನ್ ಮೇಸ್ತ್ರಿ, ಭೀಮಸೇನ ಕಲಿಕೆರಿ, ಮಲ್ಲಿಕಾರ್ಜುನ್ ಗೋನಾಳ, ಮಂಗಳೇಶ್ ರಾಠೋಡ್ ಅನ್ನೋರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಇನ್ನು ರಾಜ್ಯದಲ್ಲಿ ನಡೀತಾ ಇರುವ SIR ಮತ್ತಷ್ಟು ಚುರುಕಾಗಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸುದ್ದಿಗೋಷ್ಠಿ ಮಾಡಿ 24 ಜಿಲ್ಲೆಯಲ್ಲಿ 100% ಆ ಫಾರಂ ವಿತರಣೆಯಾಗಿದೆ. ಇನ್ನುಳಿದ ಜಿಲ್ಲೆಗಳಲ್ಲಿ ಶೀಘ್ರವೇ ಪೂರ್ಣವಾಗುತ್ತೆ ಎಂದರು. ಅಲ್ಲದೆ 5,87,457 ಜನ ಟ್ರೇಸ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. 9,81,642 ಜನ ಸಾವನ್ನಪ್ಪಿದ್ದಾರೆ. 26,32,229 ಜನ ಶಿಫ್ಟ್ ಆಗಿದ್ದಾರೆ. BLOಗಳಿಂದ ತಪ್ಪಾಗಿದ್ದರೆ, ಆಬ್ಸೆಂಟ್ ಆಗಿದ್ದಲ್ಲಿ ದಯವಿಟ್ಟು ತಿಳಿಸಿ. ಆಗಸ್ಟ್ 8ರ ಮುಂಚೆ ಗಣತಿ ನಮೂನೆಯನ್ನು ದಯವಿಟ್ಟು ಕೊಡಿ, ಇಲ್ಲದೇ ಇದ್ದರೆ ಪಟ್ಟಿ ತಯಾರಾಗೋದಿಲ್ಲ ಅಂತ ಮನವಿ ಮಾಡಿದರು. ಅಲ್ಲದೆ ಬೆಂಗಳೂರಿನಲ್ಲಿ 23,86,000 ಜನರನ್ನ ಟ್ರೇಸ್ ಮಾಡೋದೇ ಕಷ್ಟ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಬೊಮ್ಮನಹಳ್ಳಿ, ವಿಜಯನಗರ, ಗಾಂಧಿನಗರ, ಶಾಂತಿನಗರ, ರಾಜಾಜಿನಗರ ಸೇರಿದಂತೆ ಬಹುತೇಕ ಕ್ಷೇತ್ರದಲ್ಲಿ SIR ಪ್ರಕ್ರಿಯೆ ನಿಧಾನಗತಿ ಸಾಗ್ತಾ ಇದೆ. ಕ್ವಾಲಿಟಿ ಚೆಕಿಂಗ್ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅಂತೆಲ್ಲ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಮುಂದುವರಿತಾ ಇದೆ. ಅದು 8ನೇ ತಾರೀಕು ಆಗಸ್ಟ್ ತನಕ ಮುಂದುವರಿತಾ ಇದೆ. 5,53,70,473 ಮತದಾರರಿಗೆ, ಅಂದರೆ 99.89% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್. ಆಮೇಲೆ ಡಿಜಿಟೈಸೇಷನ್ ತೊಗೊಂಡಾಗ
66.35% of the forms are already digitized. And ಇದರಲ್ಲಿ 45 ಲಕ್ಷ ಜನರ ಡೇಟಾನೇ ಇಲ್ವಂತೆ ಇಡೀ ಕರ್ನಾಟಕದಲ್ಲಿ. ಹಾಗಾದರೆ ಅನ್ಬುಕುಮಾರ್ ಅವರು ಒಂದು ಭರವಸೆ ಕೊಟ್ಟರು, ಯಾರೂ ಹೆದರ್ಕೋಬೇಡಿ, ನಿಮ್ದು ಯಾರ್ದು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಲ್ಲ, ನೀವು ಫಾರಮ್ ಫಿಲಪ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈ 45 ಲಕ್ಷ ಜನರದ್ದು ಏನು ಮಾಡ್ತಾರೆ ಕತೆ ಗೊತ್ತಿಲ್ಲ, ನೋಡ. ದೆಹಲಿಯಲ್ಲಿ ನಡೆದಂಥ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಇವತ್ತು ಕೂಡ ಕರ್ನಾಟಕಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕಾವೇರಿ ಕೊಳ್ಳದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ನೀರು ಬಿಡೋಕೆ ಪ್ರಾಧಿಕಾರ ಸೂಚಿಸಿಲ್ಲ. ಇನ್ನು ಕಾವೇರಿ ಕೊಳ್ಳದ ಜನರು ಎಚ್ಚೆತ್ತುಕೊಳ್ಬೇಕಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರಬಹುದು ಅಂತ ಸಭೆ ಆತಂಕ ವ್ಯಕ್ತಪಡಿಸಿದೆ. ಮಳೆಯ ಪ್ರಮಾಣ ನೋಡಿ ಆತಂಕ ವ್ಯಕ್ತಪಡಿಸಿರುವ ಪ್ರಾಧಿಕಾರ ಭವಿಷ್ಯದಲ್ಲೂ ಕೂಡ ಭಾರೀ ಮಳೆಯ ಕೊರತೆ ಎದುರಾಗುವ ಸಾಧ್ಯತೆ ಇದೆ, ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿರುವಂಥ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಿ, ಕೃಷಿ ಬಿಟ್ಟು ಕೇವಲ ಕುಡಿಯೋ ನೀರಿಗೆ ಆದ್ಯತೆ ಕೊಡಿ ಅಂತ ಕರ್ನಾಟಕ ತಮಿಳುನಾಡಿಗೆ ಸೂಚನೆಯನ್ನು ಕೊಟ್ಟಿದೆ. ಜೂನ್ನಲ್ಲಿ 9 TMC ಹರಿಸಬೇಕಾಗಿತ್ತು, ಆದರೆ 2.5 TMC ಹರಿಸಲು ಮಾತ್ರ ಸಾಧ್ಯ ಆಗಿದೆ. ಜುಲೈನಲ್ಲಿ 31 TMC ಹರಿಸಬೇಕಾಗಿತ್ತು, 0.45 TMC ಮಾತ್ರ ನೀರು ಹೋಗಿದೆ. ಜುಲೈ 26 ನಂತರ ಕೊಂಚ ಮಟ್ಟಿನ ಮಳೆ ಸಾಧ್ಯತೆ ಇದೆ ಅಂತಿದ್ದಾರೆ. ಆದಾಗ್ಯೂ ಕೂಡ ನೀರನ್ನು ಕಾನೂನು ವ್ಯಾಪ್ತಿಯಲ್ಲಿ ನಿಯಂತ್ರಿತವಾಗಿ ಬಳಸಲು ಕಟ್ಟಾಧ್ಯಯನ ಹೊರಡಿಸಿದ್ದಾರೆ. ಪರಿಸ್ಥಿತಿ ಪರಿಶೀಲನೆಗೆ ಜುಲೈ 28ಕ್ಕೆ CWRC ಸಭೆ ನಡೆಯಲಿದೆ. ಭಾರತೀಯ ತಂತ್ರಜ್ಞಾನದಲ್ಲಿ ತಯಾರಿಸಲಾದ ಮಾಲ್ವಾನ್ ಯುದ್ಧ ನೌಕೆ ಭಾರತೀಯ ನೌಕಾಸೇನೆಗೆ ಇವತ್ತು ಅಧಿಕೃತವಾಗಿ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಸೇರ್ಪಡೆ ಆಯಿತು. ಇಂಡಿಯನ್ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಅವರು ಫ್ಲಾಗ್ ಏರಿಸುವ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದರು. ಕೇರಳ ಕೊಚ್ಚಿಯ ಕೊಚ್ಚಿನ್ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣವಾದ ಈ ಹಡಗು ಜಲಾಂತರ್ಗಾಮಿಗಳನ್ನು ಹೊಡೆದುರುಳಿಸಬಹುದಾದ ಅತ್ಯಾಧುನಿಕ ಯುದ್ಧ ಸಾಮಗ್ರಿಗಳನ್ನು ಹೊಂದಿದೆ. ಭಾರತೀಯ ಸೇನೆ ನಿರ್ಮಿಸ್ತಾ ಇರುವ 3 ನೌಕೆಗಳಲ್ಲಿ ಇದು 2ನೇದಾಗಿದೆ. 80%ಕ್ಕಿಂತ ಹೆಚ್ಚು ಭಾರತೀಯ ತಂತ್ರಜ್ಞಾನ ಹೊಂದಿರುವ ಹಾಗೂ ಸುಮಾರು 13,440 ಕೋಟಿ ರೂಪಾಯಿ ವೆಚ್ಚದಲ್ಲಿ 80%ಕ್ಕಿಂತ ಹೆಚ್ಚು ಭಾರತೀಯ ತಂತ್ರಜ್ಞಾನವನ್ನು ಮಾತ್ರ ಅಳವಡಿಸಿ ಈ ನೌಕೆಯನ್ನು ನಿರ್ಮಿಸಲಾಗಿದೆ. ಇದು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಶಕ್ತಿಶಾಲಿಯಾಗಿರುವ ಹಡಗು ಕಡಿಮೆ ನೀರಿನಿಂದ ತನ್ನ ಪ್ರಭುತ್ವವನ್ನು ಸಾಧಿಸೋದಕ್ಕೆ ಅಗತ್ಯ ಇರುವ ಚುರುಕುತನ, ನಿಖರತೆ, ಸಹಿಷ್ಣುತೆ ಎಲ್ಲ ಹೊಂದಿದೆ. ನೌಕಾಸೇನೆ ಸೇರಿದ ನಂತರ ಈ ಹಡಗು ಕಾರವಾರದಿಂದಲೇ ಕಾರ್ಯನಿರ್ವಹಿಸುತ್ತೆ. Malwan is a state-of-the-art aircraft which is anti-submarine warfare shallow water craft. You know, this ship and the crew, they carry the legacy of erstwhile Malwan. I can see. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಲೋರೈಡ್ ಕೆಮಿಕಲ್ ತುಂಬಿದ ಲಾರಿ ಚಾಲಕರ ನಿಯಂತ್ರಣ ತಪ್ಪಿ ಪಲ್ಟಿ ಆಗೋಗ್ಬಿಟ್ಟಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗ್ರಾಮದ ಬಳಿ ಘಟನೆ ಆಗಿರೋದು. ತುಮಕೂರು ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಈ ವೇಳೆ ಚಾಲಕರ ನಿಯಂತ್ರಣ ತಪ್ಪಿ ಪಲ್ಟಿ ಆಗೋಯಿತು. ಈ ಅಪಾಯಕಾರಿ ಕ್ಲೋರೈಡ್ ಕೆಮಿಕಲ್ ಸೋರಿಕೆಯಿಂದ ಸ್ಥಳೀಯರಲ್ಲಿ ಆತಂಕ ಇದೆ. ಯಾಕೆ ಅಂತಂದರೆ ಇದು ಗಾಳಿಗೆ ಬೆರೆತು ಬಿಟ್ಟರೆ ಉಸಿರಾಟದ ಸಮಸ್ಯೆ, ಚರ್ಮದ ಸಮಸ್ಯೆ ಅನ್ನುವಂಥ ಆತಂಕ ಹೇಳ್ತಾ ಇದ್ದಾರೆ. ಸೊ ಅಲ್ಲೊಂದಿಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು, ಕಿಲೋಮೀಟರ್ ಗಟ್ಟಲೆ. ಭಯದಲ್ಲೇ ವಾಹನ ಸವಾರರು ಸಂಚಾರ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷ ಮತ್ತೆ ಹೆಚ್ಚಾಗ್ತಾ ಇದ್ದು ಅಮೆರಿಕ ಇರಾನ್ ನಡುವಿನ ಯುದ್ಧ ಮುಂದುವರಿದ ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಭಾರೀ ಜಿಗಿತ ಕಂಡಿದೆ. ಅಂತಾರಾಷ್ಟ್ರೀಯ ಮಾನದಂಡವಾಗಿರುವ ಬ್ರೆಂಟ್ ಕಚ್ಚಾ ತೈಲ ಬೆಲೆ 1.2% ಹೆಚ್ಚು ಏರಿಕೆಯಾಗಿದ್ದು ಪ್ರತಿ ಬ್ಯಾರೆಲ್ಗೆ ಈಗ $92.09 ಆಗಿದೆ, ಅಂದರೆ $8,800. ಇದು ಜೂನ್ ತಿಂಗಳ ಬಳಿಕ ದಾಖಲಾದ ಸಾರ್ವಕಾಲಿಕ ಹೆಚ್ಚಳ. ಇನ್ನು ಇರಾನ್ ಮೇಲಿನ ನಮ್ಮ ಯುದ್ಧ ಇನ್ನೂ ಅಂತ್ಯವಾಗಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಒಂದು ವೇಳೆ ನಾವು ತೊರೆದರೂ ಇರಾನ್ ಸುಧಾರಿಸ್ಕೊಳ್ಳೋದಕ್ಕೆ 20-25 ವರ್ಷ ಬೇಕಾಗುತ್ತೆ, ಅಷ್ಟರ ಮಟ್ಟಿಗೆ ನಮ್ಮ ಸೇನೆ ನಾಶ ಮಾಡಿದೆ ಅಂತ ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡಿದ್ದಾರೆ. ಇಂದು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಹಾಲು ತುಪ್ಪ ಕಾರ್ಯ ನಡೆಯಿತು. ಕುಟುಂಬದ ಎಲ್ಲ ಸದಸ್ಯರು ಹಾಲು ತುಪ್ಪ ಕಾರ್ಯದಲ್ಲಿ ಉಪಸ್ಥಿತರಿದ್ದರು. ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಅಗಲಿದ ಬಾಳ ಸಂಗಾತಿಗೆ ದೇವೇಗೌಡರು ಪೂಜೆ ಸಲ್ಲಿಸಿ ಹಾಲು ತುಪ್ಪ ಸಮರ್ಪಣೆ ಮಾಡಿದರು. ಚೆನ್ನಮ್ಮ ಇಷ್ಟಪಡ್ತಾ ಇದ್ದಂಥ ಚಕ್ಲಿ, ಮೈಸೂರು ಪಾಕ್ ಇಟ್ಟು ಪೂಜೆಯನ್ನು ನೆರವೇರಿಸಿದರು. ಇನ್ನು ಚೆನ್ನಮ್ಮ ಕೊನೆ ದಿನಗಳಲ್ಲಿ ಪ್ರಜ್ವಲ್ ನೋಡಲು ಬಯಸಿದ್ರು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಮಧ್ಯೆ JDSನಿಂದ ಮುನಿಸಿಕೊಂಡು ಕಾಂಗ್ರೆಸ್ಗೆ ಜಂಪ್ ಆಗಿದ್ದ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬೆಂಗಳೂರು ಪದ್ಮನಾಭನಗರ ನಿವಾಸದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ.